ಇದನ್ನು ತಿನ್ನು. ಬಾಲಮುಕುಂದ ಗುರುದೇವಾಶ್ರಮ, ಕರಡಿಗುಡ್ಡ. ಬಾಲಮುಕುಂದ ಸ್ವಾಮಿಗಳು ಬಾಳೆಕುಂದ್ರಿ ಪಂತ್ ಮಹಾರಾಜರಿಗೆ ಗುರುವಾಗಿದ್ದರು. ಬಾಲಮುಕುಂದರು ಬಾಲಮುಕುಂದರು ಅಂತ ಇವರು ದತ್ತೋಪಂತ ಮಹಾರಾಜ ಅಂದರೆ ಆ ಬಾಳೆಕುಂದ್ರಿ ಮಹಾರಾಜರು ಅವರು ಗುರು, ಅವ್ರಿಗೆ 3 ಮಂದಿ ಗುರುಗಳಾಗೋದ್ರು. ಅಂದರೆ ಯಾರಿಗೆ? ಇವ್ರಿಗೆ. ಅವರು ಇವರು ಒಬ್ಬರು. ಇವರೇನು ವಿಶೇಷ ಅಂದ್ರೆ ಇವರೆಲ್ಲ ಅವಧೂತ ಸ್ಥಿತಿ ಒಳಗಿದ್ರು. ಇವರೇನು ಇದಿಲ್ಲ, ಡ್ರೆಸ್ ಹಾಕ್ಕೊಂಡ್ರು ಇಲ್ಲ ಲಂಗ ಹಾಕ್ಕೊಂಡ್ರು ಅಂಥ ಒಂದು ವಿಚಿತ್ರ ಸ್ಥಿತಿ ಒಳಗಿದ್ರು. ಇವರು ತಮ್ಮ ಒಬ್ಬಿದ್ದ, ಯಾರು? ಬಾಳೆಕುಂದ್ರಿ ಮಹಾರಾಜರ ತಮ್ಮ. ಅವರು ಇವ್ರ ಜೋಡಿ ಬಾಲಮುಕುಂದ್ರ ಜೋಡಿ ಭಾಳ ಅಂದ್ರೆ ಭಾಳ ಅವಧೂತರು ಸದಾಕಾಲ ಜೋಡಿ ಇರ್ತಿದ್ರು. ಸಾಕಷ್ಟು ಪವಾಡಗಳು, ಇವ್ರ ಪವಾಡಗಳು ದೊಡ್ಡ ಪವಾಡ. ಏನಂತದ ಅವರು ಮಾಸ್ತರ್, ಯಾರು? ಬಾಳೆಕುಂದ್ರಿ ಮಹಾರಾಜ ದತ್ತೋಪಂತರು ಮಾಸ್ತರ್. ಅವರು ಪತ್ರ ಬರೆದು ಪತ್ರ ಹಾಕ್ಯಾರ ಸರ್. ಈ ಆಗಿನ ಕಾಲಕ್ಕೆ ಇದು ಅಂತರ್ದೇಶಿ ಇಂಗ್ಲೆಂಡ್ ಲೆಟರ್ ಪ್ಯಾಕೆಟ್ ಬರೋ ಕಳಿಸ್ಯಾರ. ಯಾರಿಗೆ ಕಳಿಸ್ಯಾರ? ತಮ್ಮನ ಪತ್ರ ಬರ್ದಾರ. ಯಾರು? ದತ್ತೋಪಂತರು. ಏನು ಬರ್ದಾರ? ನೀನು ಎಲ್ಲ ಕೆಲಸ ಹೊಲ ಮನೆ ಕೆಲಸ ಬಿಟ್ಟು ಬರೀ ಇಂಥ ಬೂದಿ ಬಡಕರ ಜೋಡಿ ಬೆನ್ನು ಹತ್ತಿ, ಬೂದಿ ಬಡಕರ ಜೋಡಿ ಬೆನ್ನು ಹತ್ತೋದ್ರಿಂದ ಪ್ರಪಂಚ ಚಲೋ ಆಗೋದಿಲ್ಲ, ಮುಂದೆ ಅನಾಹುತ ಮಾಡಾಗ್ತದೆ. ಯಾಕೆ ಅವ್ರು ಬೇರೆ ಬೇರೆ ನಮ್ಮ ಬೇರೆ ಬೇರೆ ಅಂತ ತಿಳ್ಕೊಂಡು ಅಂಥವ್ರು ಬೆನ್ನು ಹತ್ತಬಾರ್ದು. ಹಿಂಗೆ ಹೋಗ್ಬೇಕು ಕೆಟ್ಟ ಪತ್ರ ಬರೆದಿರ್ತಾರೆ. ಆ ಪತ್ರ ಇವ್ರಿಗೆ ಸಿಗ್ತಾರೆ. ಈ ಪತ್ರ ಕಿಸೆ ಇಟ್ಕೊಂಡು ಅಲ್ಲೇ ಹೋಗ್ತಿರ್ತಾರೆ, ಗುರುಗಳ ಹತ್ರ ಕೂತಿರ್ತಾರೆ ಬಾಲಮುಕುಂದ್ರ. ಆ ಬಾಲಮುಕುಂದರು ಏನು ಬರೋದಲ್ಲಿ ಪತ್ರ ಓದಿಲ್ಲ, ಓದಲಿ. ಅದು ಓದಿ ನೋಡಿದ್ರೆಲ್ಲ ಅವ್ರನ್ನ ಬೈದ ಬರ್ದಾನೆಲ್ಲ ಸರಿ. ಯಾವ ಬರ್ದಲ್ಲ ಅವನು ಒಂದು ದಿನ ಸತ್ತು ಹೋಗ್ಕೊಂಡು ಬ್ಯಾಡ್ರಿ ನಮ್ಮ ಮಣ್ರಿ ಏನಾಗೇನು ಗೊತ್ತಿಲ್ಲ, ಸಾಯ್ತಂಬಿಲ್ಲ ಸತ್ತು ಹೋಗ್ಕೊಂಡು ಒಂದು ಕೂಡಿ ಕಲಿಕತ್ತ ಏನಾಗಕ್ಕೆ ಹೋಗ್ರ ಬರೋಬ್ಬರಾಗತ್ತೆ. ಒಂದು 8 ದಿನಕ್ಕೆ ಅಂದ್ರೆ ಪ್ಲೇಗ್ ಬಂದ್ಬಿಡುತ್ತೆ. ಪ್ಲೇಗು ಮಹಾಮಾರಿ ಬಂದ ಕೂಡ ಹಿಂಗೆ ಸಣ್ಣ ಸತಿ ಬಿಟ್ಟಿತ್ತು. ಯಾರಿಗೆ? ದತ್ತೋಪಂತರಿಗೆ. ಅವ್ರು ದವಾಖಾನೆ ಹೇಳ್ತಿರ್ತಾರೆ. ತಾರ ಬರ್ತದೆ, ತಾರ ಬರ್ತಿತ್ತಲ್ಲ, ತಾರ ಬರ್ತಾರೆ. ತಾರಂಗಾಗಿಂದ
ಪೋಸ್ಟ್ನಾಗ ಕಳಿಸಿದ್ರು. ಹಾಂ 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 ಟೆಲಿಗ್ರಾಮ್ ಹ್ಞೂ ಟೆಲಿಗ್ರಾಮ್ ಆಗಿಂದ ಗೊತ್ತಾಯ್ತು ಟೆಲಿಗ್ರಾಮ್ ಏನು ಬಂತು ದತ್ತೋಪಂತ ಸೀರಿಯಸ್ ಅದ. ಹ್ಞೂ ಓಡಬೇಕು ಅದು ಗುರುಗಳ ನಮ್ಮ ಮನೆ ಹಿಂದೆ ಆಗಲ್ಲ. ನಾ ಹೇಳಿಲ್ಲ ಸಾಯ್ತಾನ ಚಿಂತೆ ಮಾಡ್ಕೋ ಗುರುಗಳ ಹೋಗಿ ಸಾಯ್ತಾನ. ಆದತ್ತು ಸತ್ತು ಹೋಗ್ತಾನೆ. ಅಹಂಕಾರ ತುಂಬಿಕೊಂಡಂಥ ದತ್ತ ಸತ್ತು ಹೋಗ್ತಾನೆ. ಕೈ ದತ್ತು ಬರ್ತಾನೆ. ಏನು ಅವ್ರು ಹೋಗ್ತಿದ್ರು ಹಂಗಾರ ಕೊಟ್ಟರೆ ಹಾಕ್ಸ್ತಾರೆ. ಅವನ ಜೋಡಿ 9 ದಿನ ಇರ್ತಾರೆ. ಅನ್ನ 9 ದಿನ ಉಳಿದು ನಿತ್ಯ ನಿರಂತರವಾಗಿ ಇವ್ರು ಲೀಲೆಗಳನ್ನ ಕೂತ್ಕೊಂಡ ಮನಸ್ಸು ಬರುತ್ತೆ. ನಾವು ತಪ್ಪು ಮಾಡಿಬಿಟ್ಟೆ ಅಥವಾ ನೀನು ಕೊಟ್ಟಾರ ಅಂತ ಮತ್ತು ಅವತ್ತು ಅವ್ನ ಅಂಗಡಿ ಹಾಕಿದ ತಕ್ಷಣ ಅವತ್ತು ಸಂಡಾಸ ನಿಂತ್ಕೊತು ಆರಾಮ ಮಾಡ್ತಾರೆ. ಇನ್ನು ಮುಂದೆ ಸ್ವಲ್ಪ ದಿನದಿಂದ 1 ತಿಂಗಳಾದ್ಮೇಲೆ ಸೂಟಿ ಬರ್ತದೆ. ಗುರುವನ್ ಭೇಟಿ ಆಗಿ ಬರ್ಬೇಕಂತ ಮಾಡೀನಿ ಅಂತ ಪತ್ರ ಬರೀತಾರೆ. ಯಾರಿಗೆ? ತಮ್ಮ. ನೀವು ಹೋಗಿ ಗುರುಗಳು ಬರ್ಬೇಕಂತ ಮಾಡಿ ಯಾವ ಬರ್ತಾನೆ ನಾಳೆ ಬರ್ತಾನೆ. ಗುರುಗಳು ಕಾದು ಇಡ್ತಿರ್ತಾರೆ. ಅಯ್ಯೋ ಇಲ್ಲಿ ಬರ್ಲಿಕ್ಕೆ ಬರಲ್ಲ. ದತ್ತೋಪಂತರು ಬೆಳಿಗ್ಗೆ ಬಂದಾರ. ಆದ್ರೆ ತಮ್ಮನ ಮನೆಗೆ ಹೋಗಿ ಕೂತ್ಬಿಟ್ಟಾರೆ. ಹೆದರಿ ಯಾಕೆ ಲೆಟರ್ ಬರ್ತಾರೆ. ಹೆದರಿ ಕೂತ್ಬಿಟ್ರೆ ಮಧ್ಯಾಹ್ನ ಗುರುಗಳು ಊಟ ಮಾಡಿ ಕಾಯ್ಲಿಕ್ಕೆ ತಗೊಂಡ್ಸೋದು ಕಡಿಗೆ ಮೇಲೆ 3 ಗಂಟೆ ಆಗ್ತದೆ. ಎಲ್ಲಿದ್ದಾನೆ ಗುರು ಮನ್ಯಾಗ ಬಂದ್ಬಿಡ್ತಾರೆ. ಬರೋದಿಲ್ಲ ಮಗ ಅಂತ ಅಪ್ಪ ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಬಂದುಬಿಡ್ತಾರೆ. ಗುರುಗಳು ಬಂದ್ರದ್ದು ಕೇಳಿ ಬಡ ಆ ಮೇವು ಇಟ್ಟಿರ್ತವೆ ದನದಲ್ಲ ಇದೊಂದು ಕೊಟ್ಟಿಗೆ ಒಳಗೆ ಅಲ್ಲಿ ಬಡ ಮೇವು ಹಾಕೊಂಡು ಗುರುಗಳು ಭಯ ಒಂದು ಬಡಿ ತೊಗೊಂಬಂದಿರ್ತಾರೆ. ದೊಡ್ಡ ಬಡಿ ಬಂದು ಕೂಡ ಮೇವು ಸರಿಸ್ತಾರೆ. ಮೇವು ಸರಿಸಿ ಬದಿ ಹಾಕ್ಕೊಂಡು ನನ್ನ ಅನಾದಿ ಮಗನೇ ಮಗನ ನಿಲ್ಲಿಸಲು ಎಷ್ಟು ಗಾಯಕೊಲೆ ಬಾ ಯಾವುದೇ ಮುಗಿತಾರೆ. ಅಲ್ಲಿಂದ ಗುರು ಶಿಷ್ಯ ಸಂಬಂಧ ಪ್ರಾರಂಭ. ಅವ್ನು ವಿಶೇಷ ದೀಕ್ಷೆ ಕೊಡ್ತಾರೆ. ಅವರ ಸಮಾನ ಗುರುಗಳ ಸಮಾನ ಗುರುಗಳ ಸಮಾನ ಈಗೇನಾದ್ರು ಹೋಗಿದ್ವಲ್ಲ ಅವ್ರ ವಿಷಯ ಅವ್ರ ಗುರುಗಳು ಬಾಲಮುಕುಂದ ಅಜಯ್ ಮದುವೆ ಜೈ ದೇವ ಜೈ ಚಿದಂಬರ ಕರ್ಪೂರ ಜ್ಯೋತಿಶ್ವರ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ ಓ ಬಾಳಿಲ ಆತ್ಮ ಚಿದಂಬರ ಮೂರ್ತಿ ಜೈ ದೇವ ದೇವ ಭಕ್ತ ಪ್ರಾಣ ಐಕ್ಯ ನಿಜ ಜ್ಯೋತಿ ಚಿದಂಬರ ಲೀನ ದಾಸ ನಿಶಾಂತಿ ಜೈ ದೇವ ಜೈ ಚಿದಂಬರ ಕರ್ಪೂರ ಆರತಿ ಓ ಬಾಳಿತೇಶ್ವರ ಜೈ ದೇವ ಕಾಳಿ ಅಧ್ಯಾತ್ಮನಾಮ ಪ್ರಕೃತಿ ಸಭಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಚಿದಂಬರಾಯ ಸಮರ್ಪಯಾಮಿ. ಶಿವ 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 ಸಾಂಬ ಚಿದಂಬರ.